ವೀಕ್ಷಕರೇ, ನಿಜಕ್ಕೂ ಇದನ್ನ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಜನವರಿಯಲ್ಲಿ ಜನಾಕ್ರೋಶ ಭುಗಿಲೆದ್ದಿತ್ತು, ಫೆಬ್ರವರಿಯಲ್ಲಿ ಫುಲ್ ಫೇಮಸ್ ಆಯ್ತು. ಪುಲ್ವಾಮಾ ಘಟನೆ, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಬಳಿಕ ಮೋದಿ ಇನ್ನಷ್ಟು ಪವರ್ಫುಲ್ ಆಗಿದ್ದಾರಾ ಅನ್ನುವ ಪ್ರಶ್ನೆ ಉದ್ಭವ ಆಯ್ತು. ಸ್ವತಂತ್ರ ಸರ್ಕಾರ ರಚನೆ ಅಂತಿವೆ ಸದ್ಯದ ಸಮೀಕ್ಷೆ. ಹಾಗಾದ್ರೆ ನಮೋ ಉತ್ತುಂಗದ ಮುಂದೆ ರಾಹುಲ್ ಚರಿಷ್ಮಾ ಹೇಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ ವೀಕ್ಷಕರೇ, ಈಗ PM ಯಾರಾಗ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ, NDA ಮೈತ್ರಿಕೂಟದಿಂದ ಈಗಾಗಲೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅನ್ನೋದು ಖಚಿತವಾಗಿದೆ. ಮತ್ತೊಮ್ಮೆ ಮೋದಿ ಅನ್ನುವ ಸ್ಲೋಗನ್ನ ಇಟ್ಕೊಂಡು ಅವರು ಅಲ್ಲಿ ಪ್ರಚಾರವನ್ನ ಶುರು ಮಾಡ್ತಾ ಇದ್ದಾರೆ. ಇನ್ನು ಮಹಾಗಠಬಂಧನಲ್ಲಿ ಕೂಡ ಸಾಕಷ್ಟು ಗೊಂದಲಗಳು, ಕುತೂಹಲ ಗರಿಗೆದರ್ತಾ ಇದ್ದಾವೆ. ಕಾರಣ ಇಷ್ಟೇ, ನಾವು ನಮ್ಮ ಬಿಟ್ಟೆ ಅಥವಾ ಕಾಂಗ್ರೆಸ್ನ ಬದಿಗಿಟ್ಟೆ ನಾವು ಸ್ವತಂತ್ರವಾಗಿ ಮೋದಿ ಅವರನ್ನ ಸೆಣಸ್ತೇವೆ ಅಥವಾ ಅವರನ್ನ ಸೋಲಿಸ್ತೇವೆ ಅನ್ನೋ ಮಾತುಗಳು ಕೂಡ ಮಹಾಗಠಬಂಧನಲ್ಲೂ ಕೆಲವೊಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಎಸ್, ಈ ಮಹಾಗಠಬಂಧನ ಒಗ್ಗಟ್ಟಾಗಿದೆಯೋ, ಒಗ್ಗಟ್ಟಾಗಿಲ್ವಾ, ಅಥವಾ ಮೋದಿ ಪವರ್ಫುಲ್ ಆಗಿದ್ದಾರಾ, ಆಗಿಲ್ವಾ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾದಂಥ ವಾತಾವರಣ ಇತ್ತು, ಈ ಮುಂಚಿನ ಒಂದಿಷ್ಟು ಸಮೀಕ್ಷೆಗಳು ಈಗೇನು ಹೇಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಎಸ್, VDP ಅಸೋಸಿಯೇಟ್ಸ್ ಪ್ರಕಾರ ಮಾರ್ಚ್ 2019ರಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ಸಮೀಕ್ಷೆ ಏನು ಹೇಳುತ್ತೆ ಅನ್ನೋದನ್ನ ನೋಡ್ಬೋದು. NDA ನೀವು ನೋಡ್ತಾ ಇದ್ದೀರಿ 291 ಸೀಟ್ಸ್, UPA 120 ಸೀಟ್ಸು, ಅದರ್ 132 ಸೀಟ್ಸು. ಇನ್ನು ಜನವರಿಯಲ್ಲಿ 2019 ಜನವರಿಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇತ್ತು VDP ಅಸೋಸಿಯೇಟ್ಸ್ ಪ್ರಕಾರ? NDA 225, UPA 167 ಮತ್ತು ಅದರ್ಸ್ 150. ಅಂದರೆ ಇಲ್ಲಿ ಅತಂತ್ರ ಫಲಿತಾಂಶ ಅನ್ನೋದು ಈ ಒಂದು ಸಮೀಕ್ಷೆಯ ಮೂಲಕ ಗೊತ್ತಾಗ್ತಾ ಇದೆ. ಮತ್ತು ಜನವರಿಗಿಂತ ಮುಂಚೆ ಯಾವ ರೀತಿಯಾದಂಥ ವಾತಾವರಣ ಇತ್ತು ಅನ್ನೋದನ್ನು ಕೂಡ ನೀವು ಒಂದಿಷ್ಟು ಊಹೆ ಮಾಡ್ಕೊಳ್ಳಿ. ಇದು VDP ಅಸೋಸಿಯೇಟ್ಸ್ನ ಸಮೀಕ್ಷೆ ಆಗಿದೆ. BJP 291, ಅದು ಮಾರ್ಚ್ ಅಷ್ಟೊತ್ತಿಗೆ. UPA 120 ಗಳಿಸಬಹುದು, ಅದರ್ಸ್ ಎಲ್ಲ ಸೇರಿದ್ರೆ 132 ಆಗ್ಬಹುದು ಅನ್ನುವ ಒಂದು ಸಮೀಕ್ಷೆಯ ಲೆಕ್ಕಾಚಾರ ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಅದು ಜನವರಿಯಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ NDA 225 ಇತ್ತು. ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. 225ಲ್ಲಿ 291 ಇಷ್ಟೊಂದು ಸೀಟ್ಸ್ ಹೇಗೆ ಗೈನ್ ಆಯ್ತು, ಯಾವ ಆಧಾರದ ಮೇಲೆ ಈ ಒಂದು ನಂಬರ್ ಇಲ್ಲಿ ಬರ್ತಾ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ, ಅವಲೋಕನ ಮಾಡಬೇಕಾಗಿದೆ. ಇನ್ನು UPA 167, UPA ಜನವರಿಯಲ್ಲಿ 167 ಇದ್ದಂಥ UPAಗೆ ಅವರು 167 ಸೀಟ್ ಸಿಗ್ಬೋದು ಅನ್ನುವ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಮಾರ್ಚ್ ಅಷ್ಟೊತ್ತಿಗೆ ಅದರ ಸಂಖ್ಯೆ 120 ಆಗಿದೆ. ಅಂದರೆ 47 ಸೀಟ್ಸ್ಗಳನ್ನ ಹ್ಯಾಕ್ ಕಳೆದುಕೊಳ್ತು. ಮತ್ತು ಅದರ್ಸ್ ಅಂತ ಹೇಳಿದ್ರೆ 150 ಇದ್ದಿದ್ದು 132 ಆಗಿದೆ. ಒಟ್ಟಿನಲ್ಲಿ ಇದು VDP ಅಸೋಸಿಯೇಟ್ ಸಮೀಕ್ಷೆ ಪ್ರಕಾರ ಈ ರೀತಿಯಾದಂಥ ಒಂದು ಲೆಕ್ಕಾಚಾರ ಇದೆ. ಇನ್ನು ಬೇರೆ ಯಾವೆಲ್ಲ ಸಮೀಕ್ಷೆಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೋಡೋಣ. ಇನ್ನು ABP ವೋಟರ್ಸ್ ಪ್ರಕಾರ ನಾವು ಗಮನಿಸಬೇಕಾದ್ರೆ ಅಲ್ಲಿ ಇವರು ಯಾವ ರೀತಿ ಅಂಕಗಳನ್ನ ಕೊಟ್ಟಿದ್ದಾರೆ, NDAಗೆ ಎಷ್ಟು ಕೊಟ್ಟಿದ್ದಾರೆ, UPAಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಆಲೋಚನೆಯನ್ನ ಮಾಡೋಣ ವೀಕ್ಷಕರೇ. ಒಟ್ಟಿನಲ್ಲಿ ಎಸ್, ಈಗ ABP ನ್ಯೂಸ್ ವೋಟರ್ ಸಮೀಕ್ಷೆ ಕೂಡ ಏನು ಹೇಳುತ್ತೆ ಅನ್ನೋದನ್ನ ನಾವು ನೋಡೋಣ. BJP ಎಸ್, ಮಾರ್ಚ್ ಅಂದ್ರೆ ಸದ್ಯದ ಸಿಚುವೇಶನ್ ಅಲ್ಲಿ ಎಷ್ಟಿದೆ? 2019 ಮಾರ್ಚ್ನಲ್ಲಿ NDAಗೆ 264 ಅಂಕಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ 264 ಸೀಟ್ಗಳನ್ನ ತೆಗೆದುಕೊಳ್ಬಹುದು ಅನ್ನೋ ಲೆಕ್ಕಾಚಾರ. UPA 141 ಸೀಟ್ಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನು ಇನ್ನಿತರೆ ಅಂತ ಹೇಳಿದ್ರೆ 138 ಸೀಟ್ಗಳು ಲಭ್ಯವಾಗಬಹುದು ಅನ್ನೋದು ABP ನ್ಯೂಸ್ ವೋಟರ್ನ ಸಮೀಕ್ಷೆ ಆಗಿದೆ. ಯಾವಾಗ? ಇದು ಅಟ್ ಪ್ರೆಸೆಂಟ್ ಸಿಚುವೇಶನ್ 2019 ಮಾರ್ಚ್ನಲ್ಲಿ. ಅಂದ್ರೆ ನಾವು ಒಂದನ್ನ ಗಮನಿಸೋಣ, ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ಏನಾಗ್ತಾ ಇದೆ, ಬಿಫೋರ್ ಪುಲ್ವಾಮಾ ಅಟ್ಯಾಕ್ ಏನಾಗ್ತಾ ಇದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಸಮೀಕ್ಷೆಯನ್ನ ನೋಡಬೇಕಾಗಿದೆ. ಜನವರಿಯಲ್ಲಿ NDA ಕೇವಲ 233 ಸೀಟ್ಗಳನ್ನ ತೆಗೆದುಕೊಳ್ಬಹುದು ಅಂತ ಹೇಳಿತ್ತು. ಇದೇ ABP ನ್ಯೂಸ್ ವೋಟರ್ನ ಸಮೀಕ್ಷೆ. NDA 233, ಆದರೆ UPA 167, ಇನ್ನು ಅದರ್ಸ್ 143 ಸೀಟ್ಗಳನ್ನ ತೆಗೆದುಕೊಳ್ಬಹುದು ಅನ್ನುವ, ಅಂದ್ರೆ ಅಲ್ಲೂ ಕೂಡ ಅತಂತ್ರ ಸ್ಥಿತಿಯೇ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ನು ಡಿಸೆಂಬರ್ನಲ್ಲಿ ಎಷ್ಟಿತ್ತು? ಅಫ್ಕೋರ್ಸ್ ಒಂದು ತಿಂಗಳು ಮತ್ತೆ ನಾವು ಹಿಂದಕ್ಕೆ ಹೋಗಿ ನೋಡಿದಾಗ ಭಾರತೀಯ ಜನತಾ ಪಕ್ಷ 247, ಇನ್ನು ಕಾಂಗ್ರೆಸ್ ಮತ್ತು ಅದರ ಪರವಾಗಿ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ನೋಡಿದಾಗ 171 ಮತ್ತು ಇನ್ನಿತರೆ 125. ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂದರೆ ಮಾರ್ಚ್, ಜನವರಿ, ಡಿಸೆಂಬರ್ ನೋಡಿದರೆ ಅಥವಾ ಡಿಸೆಂಬರ್, ಜನವರಿ, ಮಾರ್ಚಿಂದ ಈ ರೀತಿಯಾಗಿ ಗಮನ ಹಾಕಿದರೆ ನಾವು ಅಲ್ಲಿ ಎಷ್ಟು ಅಂತರಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ಏನೆಲ್ಲ ಕಾರಣ ಆಯಿತು,
ಹೇಗೆ ಸಾಧ್ಯ ಆಯಿತು? ಮೋದಿಯ ಹವಾ ಜಾಸ್ತಿ ಆಯ್ತಾ? ಯಾವ ಕಾರಣಕ್ಕೆ ಜಾಸ್ತಿ ಆಯಿತು ಒಂದು ವೇಳೆ ಆಗಿದ್ರೆ? ಎಸ್, ಅದನ್ನ ಖಂಡಿತವಾಗ್ಲೂ ಚರ್ಚೆ ಮಾಡಲೇಬೇಕಾಗಿತ್ತು. ಅತಂತ್ರ ಅಂತ ಹೇಳ್ತಾ ಇರೋದೀಗ ಇಮಿಡಿಯೇಟ್ ಆಗಿ ಸ್ವತಂತ್ರ ಅಂತ ಹೇಳ್ತಾ ಇದ್ದಾವಲ್ಲಪ್ಪ, ಏನಿದ್ರ ಮ್ಯಾಜಿಕ್ ಅನ್ನುವ ಪ್ರಶ್ನೆ ಈಗ ಗರಿಗೆದಿರ್ತಾ ಇದೆ. ಎಸ್, ಇನ್ನು ನಾವು ನೆಕ್ಸ್ಟ್ ಸಮೀಕ್ಷೆಯನ್ನ ಗಮನಿಸೋಣ. ಇಂಡಿಯಾ ಟಿವಿ CNX ಸರ್ವೆ ಏನು ಹೇಳುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ನೋಡಲೇಬೇಕಾಗಿದೆ. ಎಸ್, ಅದು ಮಾರ್ಚ್ 2019ರಲ್ಲಿ ಕೊಟ್ಟಿರುವಂತಹ ಸದ್ಯದ ಸಮೀಕ್ಷೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, NDA 285, UPA 126, ಇನ್ನು ಅದರ್ಸ್ 132. ಡಿಸೆಂಬರಲ್ಲಿ ಯಾವ ರೀತಿ ಇತ್ತು? ಇದೇ ಇಂಡಿಯಾ ಟಿವಿ CNX ನಡೆಸಿದಂಥ ಸಮೀಕ್ಷೆಯಲ್ಲಿ NDA 281 ಸೀಟ್ಗಳನ್ನ ಪಡೆಯುತ್ತೆ, UPA 124 ಮತ್ತು ಅದರ್ಸ್ 163. ಇಷ್ಟೊಂದು ಡಿಫ್ರೆನ್ಸ್ ಹೇಗಾಯಿತು? ಎಲ್ಲ ಸಮೀಕ್ಷೆಗಳಲ್ಲೂ ಡಿಫ್ರೆನ್ಸ್ ಇದೆಯಲ್ಲಪ್ಪ, ಹೇಗಿದು? ಅಥವಾ ಯಾವುದೋ ಒಂದು ಸಮೀಕ್ಷೆಯಲ್ಲಿ ಜಾಸ್ತಿ ಇದೆ, ಕಮ್ಮಿ ಇದೆ, ಏನೋ ಡಿಫ್ರೆನ್ಸ್ ಇದೆ ಅಂತ ನಾವು ಹೇಳ್ಬೋದು. ಆದರೆ ಅದು ಯಾವುದೂ ಇಲ್ಲ, ಎಲ್ಲ ಕೂಡ ಡಿಫ್ರೆನ್ಸ್ ಚೇಂಜ್ ಆಗಿದೆ. ಓನ್ಲಿ ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ಅಂತಹ ಮ್ಯಾಜಿಕ್, ಅಂತಹ ಮೋಡಿ ಮಾಡಿದ್ದಾದ್ರೂ ಏನು, ಅಥವಾ ಅಂತಹ ಮೋಡಿ ಆಗಿದ್ದಾದ್ರೂ ಹೇಗೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇನ್ನು ನೆಕ್ಸ್ಟ್ ಸರ್ವೆ ನೋಡೋಣ, ಆ ಒಂದು ಸಮೀಕ್ಷೆ ಏನು ಹೇಳುತ್ತೆ ಅಂಥೇಳಿ. ಇಂಡಿಯಾ ಟುಡೇ ಕಾರ್ವಿ NDA ಸರ್ವೆ ನಡೆಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆದಂಥ ಲೆಕ್ಕಾಚಾರ ಬಂದಿದೆ ನೋಡೋಣ. ಜನವರಿಯಲ್ಲಿ 2019 ಜನವರಿಯಲ್ಲಿ NDA 237, ಕಾಂಗ್ರೆಸ್ 166, ಇನ್ನಿತರೆ 140. ಡಿಸೆಂಬರ್ನಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಇಲ್ಲಿ NDA 257, UPA 146, ಅದರ್ಸ್ 140. ಇಲ್ಲೊಂದು ಸ್ವಲ್ಪ ಡಿಫ್ರೆನ್ಸ್ ಇರೋದನ್ನು ನೋಡ್ಬೋದು. ಅಂದರೆ ಡಿಸೆಂಬರಲ್ಲಿ 257 ಇತ್ತು, ಜನವರಿ ಅಷ್ಟೊತ್ತಿಗೆ 237, ಅಂದರೆ ಕಮ್ಮಿ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈಗ ಅದಕ್ಕಿಂತ ಮಾರ್ಚಿಗೆ ಬಂದರೆ ಇನ್ನೂ ಜಾಸ್ತಿ ಆಗಿದೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ಹಾಗಾದರೆ ಏನು ಮಿಸ್ ಆಗ್ತಾ ಇದೆ ಅಥವಾ ಏನು ಪ್ಲಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಯಾ ಪಕ್ಷಗಳಿಗಿಂತ ಹೆಚ್ಚಾಗಿ ಜನ ಕೂಡ ಆಲೋಚನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ವೋಟ್ ಮಾಡೋರು ನಾವೇ ಅಲ್ವೇ? ಅದನ್ನು ನೋಡೋಣ. ಇನ್ನು ನ್ಯೂಸ್ ನೇಷನ್ ಏನು ಹೇಳುತ್ತೆ, ಅದರ ಲೆಕ್ಕಾಚಾರ ಏನಾದರೂ ವ್ಯತ್ಯಾಸ ಇದೆಯಾ ಈ ಎಲ್ಲ ಸಮೀಕ್ಷೆಗಳಿಗಿಂತ, ಅಥವಾ ಅದೇ ಟ್ರೆಂಡನ್ನು ಹುಟ್ಟಾಕಿದ್ಯಾ ಅನ್ನೋದನ್ನು ನೀವು ನೋಡ್ಬೋದು. 2019 ಮಾರ್ಚ್ನವರೆಗಿನ ಸದ್ಯದ ಸ್ಟೇಟಸ್ ಪ್ರಕಾರ ಅವರು ಮಾಡಿದಂಥ ನ್ಯೂಸ್ ನೇಷನ್ ಸಮೀಕ್ಷೆಯ ಪ್ರಕಾರ NDA 270, UPA 134, ಇನ್ನಿತರೆ 131. ಎಸ್, 270. ಇಲ್ಲೂ ಕೂಡ ಅದರ ಸಾಧ್ಯತೆ ಜಾಸ್ತಿ ಆಗಿದೆ. ಭಾರತೀಯ ಜನತಾ ಪಕ್ಷದ ಶಕ್ತಿ ಜಾಸ್ತಿ ಆಗಿದೆ ಮತ್ತು ಮೋದಿ ಇದರ ಹಿಂದಿರುವಂಥ ಒಂದು ಶಕ್ತಿ ಅನ್ನುವ ಒಂದು ಅಘೋಷಿತ ವಾತಾವರಣ ಕೂಡ ನಿರ್ಮಾಣವಾಗ್ಬಿಟ್ಟಿದೆ. ಹಾಗಾದರೆ ಈ ಮೋದಿ ಅಲೆಗೆ ಬೆಲೆ ಬಂದಿದ್ದು ಯಾವುದರಿಂದ ಅನ್ನೋದನ್ನು ನಾವು ನೋಡೋಣ. ಇನ್ನು ಟೈಮ್ಸ್ ನಾವು ಸಮೀಕ್ಷೆ ಏನಾದರೂ ಬೇರೆ ಹೇಳುತ್ತಾ, ಅಥವಾ ನಂಬರ್ಸ್ ಒಂಚೂರು ಆಚೀಚೆ ಇರ್ಬೋದು. ಆದರೆ UPA ಜಾಸ್ತಿ ಬಂದು NDAಗೆ ಕಮ್ಮಿ ಬಂದಿರೋದನ್ನು ನಾವು ಇಲ್ಲಿ ನೋಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಗಮನಿಸ್ಬೋದು. ಇವರು ಕೂಡ NDAಗೆ 252, ಇನ್ನು 147, ಇನ್ನು 105 ಅದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಇಲ್ಲೂ ಕೂಡ ಜಾಸ್ತಿ ಆಗಿರೋದನ್ನು ನೋಡ್ಬೋದು. NDA 252, ಕಾಂಗ್ರೆಸ್ 147, ಇನ್ನಿತರೆ 105. ಇಲ್ಲೂ ಕೂಡ ಜಾಸ್ತಿನೇ ಆಗಿದೆ. ಅದು ಮಾರ್ಚ್ 2019ನಲ್ಲಿ ನೋಡಿದಾಗ, ಇಂತಹ ಘಟನೆಗಳನ್ನ ನೋಡಿದಾಗ. ಅಂದರೆ ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತೀವಿ, ಯಾರಾದರೂ ಕಲ್ಲನ್ನು ಹೊಡೆದ್ರೆ ಆ ಕಲ್ಲುಗಳಿಂದ ನಾವು ಗಾಯ ಆಗಿ ಅಧೀರಾಗಿ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಡ್ತೀವೋ, ಅಥವಾ ಆ ಕಲ್ಲುಗಳನ್ನು ಹೊಡೆದಿದ್ದಾರಲ್ಲ ಅದರಿಂದನೇ ನಾವು ಒಂದು ಬಿಲ್ಡಿಂಗ್ ಕಟ್ಬಿಡೋಣ ಅಥವಾ ಒಂದು ಮನೆ ಕಟ್ಬಿಡೋಣ ಅಂತ ನೋಡ್ತಾರ ಅನ್ನೋದು ಒಂದು. ಇನ್ನೂ ಒಂದು ವಿಚಾರ ನೋಡ್ಬೋದು, ಏನು ಅಂತ ಹೇಳಿದ್ರೆ, ಅವ್ರು ಯಾಕೆ ನಮ್ಗೆ ಹೊಡಿತಾ ಇದ್ದಾರೆ, ಅವ್ರು ಯಾಕೆ ನಮಗೆ ಕಲ್ಲು ಎಸಿತಾ ಇದ್ದಾರೆ, ಇದರ ಹಿಂದಿರುವಂಥ ಉದ್ದೇಶ ಏನು, ಇದನ್ನು ಸಂಪೂರ್ಣವಾಗಿ ಬೇರು ಸಹಿತ ಅವರ ಆಕ್ರೋಶವನ್ನ ದ್ವೇಷವನ್ನ ನೆಲಸಮ ಮಾಡ್ಲಿಕ್ಕಾಗತ್ತಾ, ಬೇರು ಸಹಿತ ಕಿತ್ತಾಕೋಕ್ಕಾಗತ್ತಾ ಅನ್ನುವ ಆಲೋಚನೆಯನ್ನು ಕೂಡ ಮಾಡ್ಬೋದಾಗಿದೆ. ಅದು ರೂಟ್ ಕಾಸ್ ಗೊತ್ತಾದ್ರೆ ಮಾತ್ರನೇ. ಅಂತಹ ಪರಿಸ್ಥಿತಿ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಫೆಬ್ರವರಿ 14ರಿಂದ ಈ ಕ್ಷಣದವರೆಗೂ ಕೂಡ ಪುಲ್ವಾಮಾ ಅಟ್ಯಾಕ್ ಸದ್ದು ಮಾಡ್ತಾ ಇದೆ. ಅದನ್ನು ನಾವು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು ಟೈಮ್ಸ್ ನಾವಾಯಿತು. ಇನ್ನು Z24 ಏನು ಹೇಳುತ್ತೆ, ಮಾರ್ಚ್ 2019 ಪ್ರಕಾರ ಏನಿದೆ, ಅದಕ್ಕಿಂತ ಮುಂಚೆ ಏನಿತ್ತು ಅಂತ ನೋಡಿದಾಗ ಎಲ್ಲೂ ಕೂಡ ನೋ ಡಿಫ್ರೆನ್ಸ್. ಅಂದರೆ NDAಗೆ 264, UPA 165, ಇನ್ನು ಇತರೆ 114. ಇಲ್ಲೂ ಕೂಡ ಅತಂತ್ರ ಇರ್ಬೋದು. ಆದರೆ ಒಂದನ್ನು ಗಮನಿಸ್ಬೋದು, ಇಲ್ಲೂ ಕೂಡ ಸೀಟ್ಸ್ ಜಾಸ್ತಿ ಮಾಡಿದ್ದಾರೆ. Z24 ಸಮೀಕ್ಷೆಯ ಪ್ರಕಾರ ಕೂಡ NDAನೇ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 264 ಅಂತ ಹೇಳಿದ್ರೆ ಅಲ್ಲೂ ಕೂಡ ಮುಂಚೆ ಮಾಡಿದ ಸಮೀಕ್ಷೆನ ನೋಡಿದಾಗ ಜಾಸ್ತಿ ಆಗಿದೆ. ಅಂದರೆ ಒಂದು ಹವಾ ಕ್ರಿಯೇಟ್ ಆಗಿದೆ,
ಒಂದು ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ, ಒಂದು ದೊಡ್ಡ ಅಲೆ ಬೀಸ್ತಾ ಇದೆ. ಏನಿದರ ಹುಮ್ಮಸ್ಸು, ಏನಿದರ ತಾಕತ್ತು? ಅಫ್ಕೋರ್ಸ್ ವಿ ಶುಡ್ ಡಿಸ್ಕಸ್ ಆನ್ ದಿಸ್. ಯಾವ ವಿಚಾರ? ಇನ್ನೂ ಒಂದು ಪ್ರಮುಖವಾದ ವಿಚಾರವನ್ನು ಗಮನಿಸಬಹುದು ವೀಕ್ಷಕರೇ ನೀವು. ಪುಲ್ವಾಮಾ ದಾಳಿಯಿಂದ ಭದ್ರತೆ ವಿಚಾರಕ್ಕೆ ಬಂದಾಗ 94% ಭದ್ರತಾ ಸಿಬ್ಬಂದಿಯ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಯಾವ ಆಧಾರದ ಮೇಲೆ? ಯಾವ ವರ್ಷದಲ್ಲಿ ಎಷ್ಟೆಷ್ಟು ದಾಳಿ ಆಯಿತು? ಈಗ ದಾಳಿ, ಭಯೋತ್ಪಾದಕ ದಾಳಿ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಅಥವಾ ಇದನ್ನ ವಿರೋಧಿಸಿ ನಾವು ಏರ್ ಸ್ಟ್ರೈಕ್ ಮಾಡ್ತೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಇದೆಲ್ಲ ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತಾ? ಭಾರತದ ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರಿ ಆಗುತ್ತಾ? ಒಂದ್ ವೇಳೆ ಆಗೋದಾದ್ರೆ ಹೇಗೆ, ಏನು ಇವತ್ತು ಎಲ್ಲವನ್ನೂ ಕೂಡ ನಿಮಗೆ ನಾವು ಗಣ್ಯರ ಮುಖೇನ ಚರ್ಚೆ ಮಾಡೋಣ. ಎಸ್, ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಅಫ್ಕೋರ್ಸ್ ಒಂದು ಪ್ರಶ್ನೆ ಕಾಡ್ತಾ ಇದೆ, ಯಾರಾಗ್ತಾರೆ PM ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ? ಇದು ಎಷ್ಟರ ಮಟ್ಟಿಗೆ ಮಹತ್ವದ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆದ್ರೆ ಜನ ಏನು ಹೇಳ್ತಿದ್ದಾರೆ ಅನ್ನೋದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಎಸ್, ಅಫ್ಕೋರ್ಸ್ ಆಯಾ ಕ್ಷೇತ್ರಗಳಲ್ಲಿ ನಮ್ಮ ಜಾತಿಯವನ್ ಗೆಲ್ಲಬೇಕು ಅಥವಾ ನಮ್ಮ ಆತ್ಮೀಯವನ್ ಗೆಲ್ಲಬೇಕು ಅನ್ನುವ ವಿಚಾರ ಇದ್ರೂ ಕೂಡ, ಆದರೆ ಈ ಬಾರಿಯ ಅಥವಾ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಬೇಕಾಗಿದೆ. ದೇಶದ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿದೆ, ದ್ವೇಷದಿಂದ ಅಲ್ಲ ಅನ್ನೋದನ್ನ ಅರಿತುಕೊಂಡು ಇವತ್ತಿನ ಟಾಪ್ ಸ್ಟೋರಿ ಆರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು, ಮಾಜಿ ಶಾಸಕರಾದಂತಹ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರು, ಇನ್ನು JDS ವಕ್ತಾರರಾಗಿ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಶ್ರೀ ವಿವೇಕ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ಇನ್ನು ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆಗಿದ್ದಾರೆ. ಎಸ್, ಎಲ್ಲರಿಗೂ ಕೂಡ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ತುಂಬಾ ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ. ಗಲ್ಲಿ ಪಾಲಿಟಿಕ್ಸ್ ಬೇಡ, ದಿಲ್ಲಿ ಪಾಲಿಟಿಕ್ಸ್ ಅಥವಾ ದೇಶದ ಪಾಲಿಟಿಕ್ಸ್ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ರಾಜಕೀಯ ದ್ವೇಷವನ್ನ ಮರೆತು ನಾವು ಆಲೋಚನೆ ಮಾಡಬೇಕಾಗಿದೆ. ಅಂತಹ ಒಂದು ಅರಿವನ್ನ ಮೂಡಿಸುವ ನಿಟ್ಟಿನಲ್ಲಿ ನಾವು ಚರ್ಚೆನ ಮಾಡಬೇಕಾಗಿದೆ. ಎಸ್, ಆನ್ ದಿಸ್ ಫಸ್ಟ್ ರಿಯಾಕ್ಷನ್ ವಿವೇಕ್ ರೆಡ್ಡಿ ಅವರೇ. ಬಹುಶಃ ಇದು ರಾಷ್ಟ್ರಕ್ಕೇನೆ ನಿರ್ಣಾಯಕವಾದ ಒಂದು ಹಂತ. ನಮ್ಮ ರಾಷ್ಟ್ರ ಯಾವ ಮಾರ್ಗದಲ್ಲಿ ಸಾಗಬೇಕು, ಯಾವ ನಿಟ್ಟಿನಲ್ಲಿ ಸಾಗಬೇಕು, ಒಂದು. ಎರಡನೇದು, ರಾಷ್ಟ್ರದ ನಾಯಕತ್ವ, ಆ ಮುಖಂಡತ್ವವನ್ನು ಯಾರು ವಹಿಸ್ಕೊಬೇಕು, ಯಾರು ಹಿಡಿಬೇಕು. ಹಾಗೂ ಭಾರತ ವಿಶ್ವದಲ್ಲಿ 9ನೇ ಅತ್ಯಂತ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಈಗ 6ನೇ ಅತ್ಯಂತ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ ಮೋದಿ ಅವರ ನಾಯಕತ್ವದಲ್ಲಿ. ಓಕೆ, ಇದನ್ನು ಸಹ ಮುಂದೆ ನೋಡೋಣ, ಅದನ್ನ ಯಾವ ಅಂಶಗಳು ಏನು ವಾಸ್ತವವಾಗಿ ಹೇಳುತ್ತವೆ ಅಥವಾ ಇದು ಭಾರತೀಯ ಜನತಾ ಪಕ್ಷದವರು ಮಾತ್ರ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮುಂದಿನ ಹಂತ ಅನಲೈಸ್ ಮಾಡೋಣ. ನೆಕ್ಸ್ಟ್ ಏನಂತಂದ್ರೆ, ಈ ರಾಷ್ಟ್ರಕ್ಕೆ ಬಲಿಷ್ಠವಾದ ನಾಯಕತ್ವ ಬೇಕಾ ಅಥವಾ ಹೇಗೋ ಒಂದಂಗೆ ಮುಂದಕ್ಕೆ ತಗೊಂಡು ಹೋಗ್ಬೋದು, ಪರವಾಗಿಲ್ಲ, ನಾವು ನಮ್ಮ ಒಂದು ಅರೆ ಕಮಾನ್, ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರಾ ಬಲಿಷ್ಠವಾದದ್ದು ಬೇಡ ಅಂತ? ಯಾರಾದ್ರೂ ಹೇಳ್ತಾರಾ? ಅದು ಅಂತ ನಾಯಕತ್ವವನ್ನ ನೋಡಿದೀವಲ್ಲ. I got it. Thanks for your first reaction. Okay, ಬೇಳೂರು ಗೋಪಾಲಕೃಷ್ಣ ಅವರೇ, ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದವರು ತುಂಬಾ ಹುಮ್ಮಸ್ನಲ್ಲಿದ್ದಾರೆ. ಎಸ್, ಏನಿದಕ್ಕೆ ಕಾರಣ? ಫಸ್ಟ್ ರಿಯಾಕ್ಷನ್, ಏನಿದಕ್ಕೆ ಕಾರಣ? ರಾಜಕಾರಣವನ್ನ ಇವತ್ತು ಹೇಳ್ತಾ ಇದ್ದೀನಿ, ಈ ಅವರ ಹುಮ್ಮಸ್ಸು ಇದೆಲ್ಲ ಹಿಂದೆನೂ ನೋಡಿದೀವಿ ನಾವೆಲ್ಲ. ಇದು ಹುಮ್ಮಸ್ಸು ಯಶಸ್ಸು ತರುತ್ತಾ ಅನ್ನೋದನ್ನ ಜನ ತೀರ್ಮಾನ ಮಾಡೋದು, ಇವರೆಲ್ಲ. ಈಗ ಸಮೀಕ್ಷೆಗಳು ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಹಿನ್ನಡೆ ಆಗುತ್ತೆ, ಕೆಲವು ಕಡೆ ಬಂದಿದ್ದು ನಾವು ನೋಡಿದ್ದೀವಿ. ಆದರೆ ವಿವೇಕ್ ರೆಡ್ಡಿ ಅವರು ಹೇಳಿದಾಗೆ ದೇಶದ ಹಗುರವಾಗಿರುವಂತ ಪ್ರಶ್ನೆನೇ ಇಲ್ಲ. ಈ ರಾಜಕೀಯ ಪಕ್ಷಗಳಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ನಾವು ಗೆಲ್ಲುವುದೇನಿದೆ ಅದು ನಮ್ಮ ನಿಲುವು ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಅಲ್ವಾ. ಅವ್ರ ಪಕ್ಷ ಅವ್ರೇನಾದ್ರು ತೀರ್ಮಾನ ಮಾಡ್ಕೊಳ್ಬಹುದು. ನಾವು ಸಹ ದೇಶ ದೃಷ್ಟಿಯಲ್ಲೇ ಹೋಗೋದು, ನಾವು ಅತಂತ್ರ ಹೋಗುವಂತ ದೃಷ್ಟಿಯಲ್ಲಿ ಇಲ್ಲ. ನಾವು ದೇಶ ಕಟ್ಟಬೇಕು, ದೇಶ ಬಲಿಷ್ಠ ಮಾಡ್ಬೇಕು ಅನ್ನೋದಕ್ಕೆ ನಾವು ಇದಾಗಬೇಕು. ರಾಹುಲ್ ಗಾಂಧಿ ಒಂದ್ಸರಿ ಅಧಿಕಾರ ಕೊಟ್ಟಾಗ ನೋಡ್ಬೇಕಲ್ವಾ, ಅವ್ರ ಹತ್ರ ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದಲ್ವಾ. ಈಗ ಹಾಗೆ ಮೋದಿ ಅವರು ಫಸ್ಟ್ ಕೊಟ್ಟಾಗ ಅವ್ರು ತೋರಿಸ್ಕೊಟ್ರಂದಂಗೆ ನಮಗೂ ಗೊತ್ತಾಗುತ್ತೆ. ಮನಮೋಹನ್ ಸಿಂಗ್ 10 ವರ್ಷ ರಾಜಕೀಯ ಮಾಡ್ಲಿಲ್ವಾ? ವಾಜಪೇಯಿ ಅಂತ ಅಭಿವೃದ್ಧಿಯ ಪರವಾಗಿ ವಾತಾವರಣ ಇದ್ದಂತ ಸಂದರ್ಭದಲ್ಲಿ ವಾಜಪೇಯಿ ಅವರು ಇವತ್ತು ಶೈನಿಂಗ್ ಇಂಡಿಯಾ ಅಂತ ಹೇಳ್ಕೊಂಡು ಓಡಾಡಿದ್ರು ಅವಾಗ ಬಿಜೆಪಿಯವರು ದೇಶದಲ್ಲಿ. ತುಂಬಾ ಕೌಂಟ್ ಆಗುತ್ತೆ. ಅಂದ್ರೆ ವಾಜಪೇಯಿ ಅಂತವರು ಸೋತ್ರಂದ್ರೆ ಜನ ನಿರ್ಣಾಯಕರಿರ್ತಾರೆ. ಹಾಗಾಗಿ ಯಾವುದೇ ವ್ಯಕ್ತಿ ಇವತ್ತು ವಾಜಪೇಯಿ ಅಂತ ಸೋಲ್ಸ ಕಾರಣ ಏನಿತ್ತು? ಅವ್ರು ಒಳ್ಳೆ ಆಡಳಿತ ಕೊಟ್ಟಿರ್ಲಿಲ್ವಾ? ಹಾಗೆ ಈಗ ಇವತ್ತಿನ ವಿಚಾರ ಏನು ಅಂದ್ರೆ, ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ವಾಟ್ ಇಸ್ ದ ಇಂಪ್ಯಾಕ್ಟ್ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಥ್ಯಾಂಕ್ಸ್ ಫಾರ್ ಫಸ್ಟ್ ರಿಯಾಕ್ಷನ್. ಓಕೆ, JDS ವಕ್ತಾರರು ನಾಗೇಂದ್ರ ಪ್ರಸಾದ್ ಏನ್ ಹೇಳ್ತಾರೆ ಕೇಳಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಾದೇಶಿಕ ಪಕ್ಷ ದೇಶವನ್ನು ಯಾವ ರೀತಿ ನೋಡುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅವ್ರಿಗೆ ಯಾವಾಗ್ಲಿದ್ರು ಕೂಡ ಗಲ್ಲಿ ಪಾಲಿಟಿಕ್ಸ್ ಅಲ್ಲೇ ಹೊಡೆದಾಡ್ತಿರ್ತಾರೆ. ನಮ್ಗೆ ಆ ಕ್ಷೇತ್ರ ಬೇಕು, ಈ ಕ್ಷೇತ್ರ ಬೇಕು, ಅಲ್ಲಿ ಇವನು ಬರೀ ಜಾತಿ ಬಲ, ಹಣ ಬಲ, ಈ ರೀತಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿದ್ರೂ ಕೂಡ, ರಾಷ್ಟ್ರೀಯ ಪಕ್ಷಗಳಲ್ಲಿದ್ರೂ ಕೂಡ ಪ್ರಾದೇಶಿಕ ಪಕ್ಷದಲ್ಲಿ ಈ ರೀತಿಯಾದಂಥ
ಒಂದು ನ್ಯಾರೋ ಮೈಂಡೆಡ್ ಜಾಸ್ತಿ ಇದೆ ಅನ್ನೋ ಮಾಹಿತಿ ಆರೋಪ ಕೇಳಿಬರ್ತಾ ಇದೆ. ನಮ್ಮ ದೇಶದ ಒಂದು ಏನು ಭದ್ರತೆ ಪ್ಲಸ್ ದೇಶದ ಅಭಿವೃದ್ಧಿ ಎರಡರ ಮೇಲೂ ಕೂಡ ಆಧಾರ ಪಟ್ಟಿರುತ್ತೆ. ಒಂದು ಹೆಂಗ್ ಸಮರ್ಥಿಸ್ಕೊಳ್ತೀರಿ ಪ್ರಾದೇಶಿಕ ಪಕ್ಷದವರಾಗಿ? ಒಂದು ನಿಮಿಷ ಅದನ್ನೇ ಹೇಳ್ತಾರೆ. ಬಲಿಷ್ಠ ನಾಯಕತ್ವ ಅಂತಕ್ಕಂಥ ಮಾತನ್ನ ಈಗ ತಾನೇ ಬಿಜೆಪಿ ಮಿತ್ರರು ಹೇಳ್ತಾ ಇದ್ರು. ಬಲಿಷ್ಠ ನಾಯಕತ್ವ ಅನ್ನೋದಾದ್ರೆ ಸನ್ಮಾನ್ಯ ದೇವೇಗೌಡರು ದೇಶದ ಪ್ರಧಾನಿ ಆದಾಗ ನಾವು ಭಾರತ ದೇಶದ ಪ್ರಜೆಗಳು ಯಾವತ್ತೂ ಶಾಂತಿ ಪ್ರಿಯರು, ತಾವು ಇದೇ ಕಾಶ್ಮೀರ ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಯಾವುದೇ ಹಂಗಿಲ್ದೇನೆ ಕಾಶ್ಮೀರ ಒಳಕ್ಕೆ ಹೋಗಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ ಬಂದಿರುತ್ತೆ ಅಂತ ಸಂದರ್ಭ ನಾವು ಕಾಣ್ತಾ ಇದ್ದೀವಿ. ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಈಗ ಪ್ರಧಾನಿ ದೇವೇಗೌಡರು ನಮ್ಮ ಕರ್ನಾಟಕದಿಂದ ಆಗಿದ್ದಾರೆ ಅನ್ನೋ ಹೆಮ್ಮೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಒಂದು ಹೆಮ್ಮೆ ಇದೆ, ಒಂದು ಅಸ್ಮಿತೆ ಇದೆ, ಆಕಾಂಕ್ಷೆ ಇದೆ, ಒಂದು ಸೆಲ್ಯೂಟ್ ಹೊಡೆದೇ ಹೊಡಿತಾರೆ. ಆದ್ರೆ ಅಂತಹ ಒಂದು ಮುತ್ಸದ್ದಿತನ ಈಗಲೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಅಂತಹ ದೊಡ್ಡ ಮಟ್ಟದ ಆಲೋಚನೆಗಳನ್ನ ಪ್ರಧಾನಿ ಹುದ್ದೆಯಲ್ಲಿದ್ದಂಥವ್ರು ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಇವತ್ತು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೋಡಿ. ದಯವಿಟ್ಟು ಇದರಲ್ಲಿ ಅನುಭವ ಅಂತಕ್ಕಂಥ ಮಾತು ಕೂಡ ಸಾಕಷ್ಟು ಬೇಕಾಗುತ್ತೆ. ಇವತ್ತು ಸಂಸತ್ನಲ್ಲಿ ಇಂತಹ ಒಂದು ಹಿರಿಯ ಮುಖಂಡರು 4 ಜನ ಇದ್ರೆ ಈ ದೇಶದ ಪ್ರಗತಿ ಬಗ್ಗೆ ಆಗಿರ್ಬೋದು, ಈ ದೇಶದ ಬದ್ಧತೆ ಬಗ್ಗೆ ಆಗಿರ್ಬೋದು, ಆಂತರಿಕ ವಿಚಾರಗಳ ಬಗ್ಗೆ ಆಗಿರ್ಬೋದು, ಈ ದೇಶನ ಸದೃಢವಾಗಿ ಕಟ್ಟೋದಕ್ಕೆ ಇಂತಹ ವ್ಯಕ್ತಿಗಳ ಸಹಕಾರ ಬೇಕೇ ಬೇಕಾಗುತ್ತೆ. ನಾವು ಇವತ್ತು ಬಂದಿದ್ದೀವಿ, ಹೊಸದಾ ಬಂದಿವಿ, ಯುವಕರಿದ್ದೀವಿ, ನಮ್ಮಲ್ಲಿ ಏನೋ ಬುದ್ಧಿವಂತಿಕೆ ಇದೆ ಅಂತಕ್ಕಂಥದಕ್ಕೇನೋ ಅನುಭವ ಅಂತಕ್ಕಂಥ ದೇಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 140 ಕೋಟಿ ಜನದ ಒಂದು ಆಗುವಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅನುಭವಿಗಳ ಸಲಹೆ ಕೂಡ ಬೇಕಾಗುತ್ತೆ. ಆ ಕಾರಣಕ್ಕೆ ಇಂಥ ಒಂದು ಹಿರಿಯರು ಬೇಕೇ ಬೇಕಾಗುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿ. ಓಕೆ, ಒಂದು ಪ್ರಶ್ನೆ ಇದೆ. ಒಬ್ಬ ವಿದ್ಯಾರ್ಥಿಗೆ ಪ್ರಬಂಧ ಬರೆಯಕ್ಕೆ ಕೊಡ್ತಾರಂತೆ. ನೀವು ಏನು ಪ್ರಬಂಧ ಏನು ಕೊಟ್ಟರು ಕೂಡ ಅವನಿಗೆ ಒಂದೇ ಸಬ್ಜೆಕ್ಟ್ ಬಗ್ಗೆ ಗೊತ್ತಿರುತ್ತಂತೆ, ಆ ವ್ಯಕ್ತಿಯ ಬಗ್ಗೆ ಮಾತ್ರ ಹೇಳ್ತಾ ಇರ್ತಾರಂತೆ. ಅಂಥ ವಾತಾವರಣ ಸೃಷ್ಟಿ ಆಗಬಾರ್ದು ಅನ್ನುವ ಕಳಕಳಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ. ಎಸ್, ರಾಮಕೃಷ್ಣ ಉಪಾಧ್ಯಾಯ ಅವರೇ, ಈಗ ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ಮೋದಿಯ ಪ್ರಭಾವ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ? ಒಂದು ವೇಳೆ ಜಾಸ್ತಿ ಆಗಿದ್ರೆ ರಾಹುಲ್ ಗಾಂಧಿ ಅವರ ಚರಿಷ್ಮಾ ಅದರಲ್ಲಿ ಏನಾದರೂ ಏರುಪೇರು ಉಂಟಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ನಮ್ಮ ಸೈನಿಕರಿಗೆ ಸಂಪೂರ್ಣವಾಗಿ ಸಿಗಬೇಕಾದಂಥ ಗೌರವ ಪೊಲಿಟೈಸೈಸ್ ಆಗ್ತಾ ಇದೆ ಅಂತ ಹೇಳ್ತೀರಾ? ನೋಡಿ, ಈಗ ಸುಮಾರು 3-4 ತಿಂಗಳ ಕೆಳಗೆ ಪರಿಸ್ಥಿತಿ ಬೇರೆ ಇತ್ತು. ಎಸ್, ಆಫ್ ಕೋರ್ಸ್. BJP ವಾಸ್ ಲುಕಿಂಗ್ ಎಟ್ ಎ ಕಂಬೈನ್ಡ್ ಅಪೋಸಿಷನ್, ಏನೋ ಒಂದು ಘಟಬಂಧನ್ ಅಂತ ಮಾಡ್ಕೊಂಡಿದ್ರು. ಇವರೆಲ್ಲ ಒಟ್ಟಾದರೆ ಏನಾಗುತ್ತೆ ಅಂತ ಹೇಳಿ. ಯಾಕಂದರೆ 2014ನಲ್ಲಿ BJP 282 ಸೀಟ್ ಬರಬೇಕಾದ್ರೆ 31% ವೋಟಿಂದ ಗೆದ್ದಿತ್ತು. ಸೊ ಈ ಪಕ್ಷಗಳೆಲ್ಲ ಒಟ್ಟಾಗಿ ಸೇರಿದ್ರೆ ಅವರ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಲ್ಲ ಒಂದು ಕಡೆ ಇದಾದರೆ BJPಗೆ ಕಷ್ಟ ಆಗುತ್ತೇನೋ, ಅಷ್ಟು ಸೀಟ್ಗಳು ತೊಗೊಳ್ಳಿಕ್ಕೆ ಸಾಧ್ಯವಾಗ್ಬೋದು, ಆಗದೇ ಇರ್ಬೋದು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಜೊತೆಗೆ ಅಫ್ಕೋರ್ಸ್ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢನಲ್ಲಿ ಸೋತಿದ್ದು. 3 ರಾಜ್ಯಗಳಲ್ಲಿ ಭಾಳ ಕ್ಲೋಸ್ ಫೈಟ್ ಇದ್ದಂಥದ್ದು. ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲಿ BJPಗೆ ನಂಬರ್ ಆಫ್ ವೋಟ್ಸ್ ಜಾಸ್ತಿ ಬಂದಿತ್ತು, ಆದರೂ ಅಲ್ಲಿ ಪಕ್ಷ ಸೋಲ್ತು ಮತ್ತು ಸರ್ಕಾರ ಕಳ್ಕೊಂಡ್ರು. ರಾಜಸ್ಥಾನದಲ್ಲಿ ಕೂಡ ಕ್ಲೋಸ್ ಫೈಟ್. ಅಫ್ಕೋರ್ಸ್ ಛತ್ತೀಸ್ಗಢಲ್ಲಿ ಇಟ್ ವಾಸ್ ಕಾಂಗ್ರೆಸ್. ಸೊ ಇದೆಲ್ಲ ಒಂದು ಹಿನ್ನೆಲೆಯಲ್ಲಿ BJP ವಾಸ್ ಲುಕಿಂಗ್ ಎಟ್ ಅಟ್ ದ ಬ್ಯಾರಲ್. ಏನಾಗ್ಬೋದು, ನೆಕ್ಸ್ಟ್ ಎಲೆಕ್ಷನ್ ನಮಗೆ ಮೆಜಾರಿಟಿ ಬರುತ್ತೋ ಇಲ್ವೋ, ಏನು ಅನಾಲಿಸ್ಟ್ ಏನು ಹೇಳ್ತಾ ಇದ್ರು ಅಂದರೆ NDAಗೆ ಈ ಸರ್ತಿ ಬಹುಶಃ 160-180 ಸೀಟ್ ಬಂದರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ಬರಲಿಕ್ಕಿಲ್ಲ ಅಂತ. ಸೊ NDAಗೆ ಬರದೇ ಇದ್ದರೆ ಹಾಗಾದರೆ ಘಟಬಂಧನಕ್ಕೆ ಬರುತ್ತಾ ಅನ್ನೋ ಯೋಚನೆ ಇತ್ತು. ಘಟಬಂಧನ್ನು ಇವರೆಲ್ಲ ಒಟ್ಟು ಸೇರಿದ್ರೆ ಘಟಾನುಘಟಿಗಳೆಲ್ಲ ಒಟ್ಟು ಒಗ್ಗಟ್ಟಿನ ಮೂಲಕ ಸದ್ದು ಮಾಡ್ತಾ ಇಲ್ಲ. ಅದು ಮೇನಲ್ಲಿ ಇಲ್ಲಿ ಒಂದು ರಾಜ್ಯ ಸರ್ಕಾರ ಮಾಡಿದಾಗ ನಾವು ನೋಡಿದ್ವಿ, ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಒಂದು ಸುಮಾರು 15-20 ಪಕ್ಷದ ಲೀಡರ್ಗಳು ಎಲ್ಲ ಏನೋ ಒಟ್ಟಿಗೆ ಕೈ ಎತ್ತಿದ್ರು. ಅದು ನೋಡ್ಬಿಟ್ಟು ಏನಪ್ಪಾ ಇವರೆಲ್ಲ ಒಟ್ಟಿಗೆ ಹೋದ್ರೆ ಕೈ ಎತ್ತಿದ್ದಾರೆ ಅಂತೀರಾ? ಈಗ ಒಬ್ಬೊಬ್ರು ಕೈ ಎತ್ಬಿಟ್ಟಿದ್ದಾರೆ. ಸೊ ಈಗ ನೋಡಿ, ಆಂಧ್ರ ಪ್ರದೇಶದಲ್ಲಿ ದಟ್ ಇಸ್ ಬಿಕಾಸ್ ಆಫ್ ದಿ ಗ್ರೌಂಡ್ ರಿಯಾಲಿಟಿ. ಚಂದ್ರಬಾಬು ನಾಯ್ಡು ವಾಂಟೆಡ್ ಟು ಗೋ ವಿತ್ ಕಾಂಗ್ರೆಸ್, ಬಟ್ ಗ್ರೌಂಡ್ ರಿಯಾಲಿಟಿ ಏನು ಆಂಧ್ರ ಪ್ರದೇಶದಲ್ಲಿ ದೇ ಆರ್ ಅಪೋಸ್ ಟು ಈಚ್ ಅದರ್. ಆಮೇಲೆ ಮಮತಾ ಬ್ಯಾನರ್ಜಿ ಆ್ಯಂಡ್ ಕಾಂಗ್ರೆಸ್ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ. ವೆಸ್ಟ್ ಬೆಂಗಾಲ್ನಲ್ಲಿ TMC ವಿಲ್ ನಾಟ್ ಈಲ್ಡ್ ಎನಿ ಸೀಟ್ಸ್. ಮತ್ತು ಇವರು ಲೆಫ್ಟ್ ಪಾರ್ಟೀಸ್ ಆ್ಯಂಡ್ ಕಾಂಗ್ರೆಸ್ ಅಟ್ಲೀಸ್ಟ್ ಒಟ್ಟಿಗೆ ಹೋಗಬೇಕಾಯಿತು. ಅವರು ಕೂಡ 2 ಸೀಟ್ ಕಿತ್ತಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ವಾಚಾಮಗೋಚರವಾಗಿ ಹೀಯಾಳಿಸಿಕೊಂಡಿದ್ದಂಥ ರಾಜ್ಯ ಸರ್ಕಾರದಲ್ಲಿ ಅಥವಾ ರಾಜ್ಯದಲ್ಲಿ ಒಂದು 2 ದ್ವೇಷ ರಾಜಕಾರಣ ಮಾಡ್ತಾ ಇದ್ದಂಥವ್ರು ಮೈತ್ರಿ ಸಾಧಿಸ್ತಾರೆ ಅಂತ ಹೇಳಿದಾಗ ರಾಜ್ಯದಲ್ಲಿ ಮಾತ್ರ ಅದು ಒಂದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ದೇಶದಲ್ಲಿ ಆ ಥರದ್ದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಜೊತೆಗೆ ಈಗ ನೀವು ಪುಲ್ವಾಮಾ ಬಗ್ಗೆ ಹೇಳ್ತಾ ಇದ್ರಿ. ಪುಲ್ವಾಮಾ ಇನ್ಸಿಡೆಂಟ್ ಆಗಿ ಅದಕ್ಕೆ ಒಂದು ನಮ್ಮ ರಿಯಾಕ್ಷನ್ ಏನಿತ್ತು, ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು, ಇದು ಐ ಥಿಂಕ್ ಸಾಕಷ್ಟು ಪರಿಣಾಮ ಮಾಡ್ತಾ ಇದೆ ಈ ಎಲೆಕ್ಷನ್. ಇನ್ಫ್ಯಾಕ್ಟ್ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ಒಂದು ಮಹತ್ವದ ಇನ್ಸಿಡೆಂಟ್ ಆದಾಗ ಅದು ನ್ಯಾಚುರಲಿ ಎಲೆಕ್ಷನ್ ಔಟ್ಕಮ್ ಮೇಲೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಇಂಪ್ಯಾಕ್ಟ್.
ಸೊ ಆ ದೃಷ್ಟಿಯಿಂದ ಈಗ ನಾವೆಲ್ಲ ಸರ್ವೆ ರಿಪೋರ್ಟ್ಸ್ ನೋಡ್ತಾ ಇದ್ವಿ. ಕಳೆದ ಡಿಸೆಂಬರ್ನಲ್ಲಿ ಏನಿತ್ತು, ಈಗ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಸೀಟ್ ಬರ್ತಾ ಇದೆ ಭಾಳ ಸ್ಪಷ್ಟವಾಗಿದೆ. ಸೊ 265ರಿಂದ 285ವರೆಗೂ ಕೊಡ್ತಾ ಇದ್ದಾರೆ NDAಗೆ. ಸೊ ಇನ್ನೂ 2 ತಿಂಗಳಿದೆ, ಎಲೆಕ್ಷನ್ ಆಗಲಿಕ್ಕೆ ಇನ್ನೂ 2 ತಿಂಗಳಿದೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಅನ್ಲೆಸ್ ದಿ ಅದರ್ ಪಾರ್ಟೀಸ್ ಕೆನ್ ಇಂಪ್ರೂವ್ ದರ್ ಪೊಸಿಷನ್ ಬಟ್ ಅವ್ರದ್ದು ಈಗ ಇಟ್ಸ್ ಗೋಯಿಂಗ್ ಡೌನ್, ಬಿಕಾಸ್ ನೀವು ಘಟಬಂಧನ್ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ಡೆಲ್ಲಿನಲ್ಲಿ 7 ಸೀಟು ಆಮ್ ಆದ್ಮಿ ಆ್ಯಂಡ್ ಕಾಂಗ್ರೆಸ್ಸು ಒಟ್ಟಿಗೆ ಬರೋಕ್ಕಾಗ್ತಾ ಇಲ್ಲ.